ಆರಾಮದಿಯನ ಮಾವ? ಹ್ಞೂನ್ಲೇ ಆರಾಮದ ನೀ ಯಾಕ ದುಬೈದಾಗಿದ್ದವ್ರು ಅಷ್ಟ ಆರಾಮಿರುದು, ನಾವಿಲ್ಲಿ ನಮ್ಮೂರಾಗಿದ್ದವ್ರು ಆರಾಮಿರುದಿಲ್ಲನು? ಮಗನ ಕೇಳುದ್ ನೋಡಿ ಹೆಂಗೈತಿ? ಅಯ್ಯೋ ದೇವ್ರೆ, ಆರಾಮದಿನ ಅಂತ ಕೇಳಿನಪ್ಪ ಬಾಯಿ ಮಾತಿಗೆ, ಅದಕ್ಕೆ ಹಿಂಗ ಅನ್ನೋದು. ಅಂದ್ರ ಮನಸ್ಫೂರ್ತಿಯಾಗಿ ಕೇಳಿಲ್ಲ ನೀನು, ಹೌದಿಲ್ಲ? ಬ್ಯಾಡ್ಲೇ ಇಂಥ ಉಡಾಫೆ ಮಾತು ನನ್ನಂತೇಳಿ ಮಾತಾಡಕ್ ಹೋಗ್ಬಿಡ. ಮನಸ್ಫೂರ್ತಿ ಮಾತಾಡ್ಲಿ, ಏನ್ ಮಾತಾಡಿದ್ರು ಏನ? ಅಲ್ಲ ಮಾವ, ಕೇಳ್ಬೇಕಲ್ಲ ಅದಕ್ಕೆ ಕೇಳಿದೆ ಆರಾಮದಿನ ಅಂತ. ಹಂಗೆ ಹಂಗೆ ಅದಕ್ಕೂ ಹಿಂಗಂತೇಳಿ ನೀನು ನೋಡ್ದೆ, ಅದೇ ಹೇಳಾತನಲ್ಲ, ಉಡಾಫೆ ಕೇಳ್ಬೇಕಲ್ಲ ಅಂತ ಕೇಳಾಕತ್ತಿ. ನಿನಗೇನು ಮಾವನ್ನು ಪ್ರೀತಿ ಇಲ್ಲ, ಮಾವನ್ನು ಪ್ರೀತಿ ಇಲ್ಲ ಕೇಳಿದ್ರೆ ಹಿಂಗೆ ಕೇಳ್ತಿದ್ದಿಲ್ಲ, ಹೌದಿಲ್ಲ? ಬೆಳಗ್ಗೆ ಹೇರಿಸ್ಕೊಂಡ್ ಬಂದಿ ಏನ? ಬೆಳಗ್ಗೆ ಸಾಸು ಡಬ್ಬೆ ಅಂದ 50 ರೂಪಾಯಿ ಕಾಣ್ಲಾರ್ದಾಗ ಅನ್ಕೊಂಡೆ ನಾನು ಹಿಗ್ಗಿ ಬಂದಿರ್ಬೇಕು. ಮತ್ತೇನೇನೈತಿ ತನಗಿರಿ ಆ ಹುಡುಗ ಪಾಪ ಆರಾಮದಿನ ಅಂತ ಅಂದ್ರೆ ಎಷ್ಟು ಮಾತಿಗೆ ಮಾತು ಹಚ್ಚಿರ್ ನೋಡವಂಗ. ನಿನಗೇನಾರ ಅಂದ್ರೆ ಸಾಕು, ನಿಮ್ಮ ಅಕ್ಕ ಊರಿನೇ ಬೀಳ್ತೈತಪ್ಪ ಇಲ್ಲಿ. ಮಾವ ಬೆಳಗ್ಗೆ ಕುಡ್ದೇನೀಗ? ಏನು ಬಿಡ ಮನುಷ್ಯ ನೀ ಎತ್ತಾಗ. ಹಿಂಗಾದ್ರೆ ಕಿಡ್ನಿ ಫೇಲ್ ಆಗಿ ದೌಡ್ ಸಾಯ್ತಿ ಮಾವ ನೀನು. ಲೇ ಫೇಲ್ ಆಗಲಿ ಬಿಡ್ಲಿ, ಒಳ್ಳೆ ರೊಕ್ಕ ಕೊಟ್ಟು ಪಾಸ್ ಮಾಡಿಸ್ತೀವಿ ನಾವು. ಅದಕ್ಕೆ ಯಾಕೆ ನೀನು ತಿರಿ ಕೆಡ್ಸ್ಕೊಂತಿ? ನಿಂದು ಒಬ್ಬ ಪಾಸ್ ಆಗಿರ್ತಲ್ಲ, ಅಟ್ಟ ಸಾಕು. ಬಿಡಿಸ್ಬಾಯಿಸ್ಬಿಡ ಮಗನ, ಒಂದು ಅಡಿಕೆ ಹೋಳು ಹಾಕೊಳ್ಳೋದಿಲ್ಲ, ಒಂದು ಊಟಕ್ಕೆ ಸೇರೆ ಕುಡಿದಿಲ್ಲ. ಈಗ ಅಲ್ಲಿ ಒಬ್ಬನಾದಿ ನೋಡಿ ಒಟ್ಟು ಕುಡಿ. ಅಯ್ಯಯ್ಯ ಲೋಕ ಕಲ್ಯಾಣ, ಲೋಕದ್ದಾರದ್ದು ಸೂತ್ರ ಹೇಳಕತ್ತಾರನಪ್ಪ ಮಾಡು. ಅಲ್ಲ ನಮ್ಮ ತಮ್ಮನ ಏನಂತ ತಿಳ್ಕೊಂಡ್ರಿ? ಚಲೋ ಫ್ಯಾಮಿಲಿ ರೀ ನಮ್ದು, ನಿಮ್ಮ ಹಂಗೆ ಕುಡುಕ್ ಫ್ಯಾಮಿಲಿ ಅಲ್ಲ. ತಾ ಕುಡಿದಲ್ದ ಮತ್ತೆ ಆ ಹುಡುಗ ಕುಡಿ ಅಂತ ಬೇರೆ ಹೇಳ್ಕೊಡಕತ್ತಾರ. ತಣ್ಣಗಿರ್ತೀರಿ ಏನಂತೀರಿ? ಆತೋಪ, ಈಗ ಮನ್ಯಾಗ ಇವ್ರಿಲ್ದಾಗ ಫೋನ್ ಹಚ್ತೀರಂತ. ಹ್ಞೂ ಅಕ್ಕ, ಆಮ್ಯಾಗ ನಡೀತೈತಿ ರೀ. ನಿಮ್ಗೇನು ಬುದ್ಧಿಗಿದ್ದೆ ಐತಿಲ್ಲ, ಹುಡುಗ ಕುಡಿ ಅಂತ ಹೇಳ್ಕೊಡ್ತಿರದ. ಕುಡಿ ಚಟಕ್ ಬಿದ್ದನಂದ್ರೆ ಗತಿ ಏನ್ರಿ? ನಿಮ್ಮನ್ನ ಕಟ್ಕೊಂಡು ನಾಯಿ ಹಾಕ್ತಿರೋದ ಸಾಕಾಗೈತಿ. ಈಗ ಮತ್ತೆ ಅಕ್ಕಿಗೆ ಬೇರೆ ಗೋಳ ತರ್ತಿರನ? ಅಯ್ಯ ಬೇಸದಪ್ಪ, ಎಲ್ಲರಿಗೂ ನಿಮ್ಮಂತ ಮಾವ ಸಿಗ್ಬೇಕು ನೋಡು, ಎಲ್ಲ ಹೆಣ್ಮಕ್ಳಿಗೆ ಅಥವಾ ಎಲ್ಲ ಹೆಣ್ಮಕ್ಳಿಗೆ ಗಂಡುಗಳಿಗೆ. ಅಲ್ಲಿ ಏನು ಭಾಳ ಮಾತಾಡಕತ್ತೀಯಲ್ಲ, ಯಾಕಂತ ಕೇಳಾಕತ್ತೇನೆ ನಾನು. ಅಲ್ಲ ಸಂತವ, ಕುಡುಕರು ಫ್ಯಾಮಿಲಿ ಅಂತೀಯಲ್ಲ, ಬಾರಿ ಇದು ಬಿಡುವ ನೀನು. ಮತ್ತಿನ್ನೇನ್ರಿ ಎತ್ತಿಯಾರ? ನಾ ಸುಮ್ಮನಿದ್ರು ನನ್ನ ಪಾಡಿ ಕುಡಿ ನೀವು ಒಟ್ಟು ಕುಡಿ, ಕಾಲು ಬರೋದಿಲ್ಲ, ತೆಲ್ಲು ಬರೋದಿಲ್ಲ, ಕುಡಿ ಶಕ್ತಿ ಬರ್ತೈತಿ ಅಂತಾರೆ. ನನಗೂ ಬಿಡೋದಿಲ್ಲ. ಅಲ್ಲಿ ನೋಡಿದ್ರೆ ಆ ಶಿವಲಿಂಗ ಅವನ ಪಾಡಿಗೆ ಅವದಾನ, ಅವ್ನು ಯಾವತ್ತೂ ಅಂತದ್ದು ಮಾಡಿಲ್ಲ. ಅಲ್ಲ ಅವ್ನು ಏನಷ್ಟು ಕಿರಿಕಿರಿ ಮಾಡಿ ಮನ್ಯಾಗಷ್ಟು ತೆಲಿಬ್ಯಾನಿದ್ರೆ ಅವ ಕೆಲಸ ಮಾಡಲಿಲ್ಲ. ಈಗ ಅವ್ನು ಎಲ್ಲ ಚಲೋ ಐತಿ, ಅವ್ನು ಕುಡಿ ಅಂತ ಹೇಳ್ಕೊಡ್ತಾರೆ ನೋಡು. ದುಡ್ಕೊಂಡು ಅವೇನು ತೊಗೊಂಡು ಊರಿಗೆ ಬರ್ಬೇಕಾ, ನೆಲೆ ಕುಡ್ದು ಹಾಳು ಮಾಡ್ಬೇಕಾ? ಅಯ್ಯ ಬಾರಿ ಬಿಡುವ ನಿಂದು. ನೋಡು, ಬುದ್ಧಿವಂತಿಕೆ ಇದ್ರೆ ನನ್ನ ಮನೆ ನನ್ನ ಸಂಸಾರ ಅನ್ನೋದಿತ್ತಂದ್ರೆ ತೊಗೊಂಡು ಮನೆಗೆ ಬರ್ತಾನೆ, ಇಲ್ಲ ಅಲ್ಲೇ ಕುಡಿದು ಹೋಯ್ತಾನೆ. ಯಾರೇನು ಮಾಡೋಕ್ಕತ್ತ ಅದಕ್ಕೆ? ಅಂದ್ರೆ ನಿಮ್ಮ ಮಗ ಮಾಡಿದ್ದು ಸರಿ ಏನ್ರಿ ಇತ್ಯಾರ? ನೀವು ಬೇಯಿಸಿದ್ರಿ ಬಿಡು. ಯವ್ವ ಯಾಕೆ ಒಂಥರ ಹೊಟ್ಟೆ ಸಂಕಟ ಆಗತ್ತದ್ವಿ. ಯಾಕವ್ವ ಏನಾತ? ಯಾಕೆ ಪೂಜಾ ಏನಾತ? ಅಪ್ಪ ಏನೇ ಸರಿ, ಏನು ಹೆಣ್ಮಕ್ಳದಾಗ ನಿಮ್ದು ಸರ್ಕೊಡಿತಾಗ. ಪೂಜಾ ಏನಾಗತ್ತವ? ಸ್ವಲ್ಪ ನೀರು ಹೊಂಟಂಗೆ ಆಗ್ತೈತಿ, ನಡ ಬಾಳು ಆತತಿ. ಅಯ್ಯೋ ಹುಚ್ಚುಡುಗಿ, ನೀರು ಹೊಂಟಾವಂತ ಈಗ ಹೇಳ್ತೀಯಲ್ಲ ಹುಡುಗಿ ನೀನು. ರೀ ಗುರ್ಸಿದ್ದ, ಅಯ್ಯೋ ಬಾಡಿ ಹೋಗ್ಯಾನಲ್ಲ ರೀ. ಏನು ಮಾಡೋದ್ರಿ ಈಗ? ಬಾಜು ಮನೆ ಆ ಕುಮ್ಯಾನ್ ಕಾರ್ ಇದ್ರೆ ಪಟ್ಟಂದು ಹೋಗಿ ಕರ್ಕೊಂಬರ್ರಿ. ತಡಿವ ಸ್ವಲ್ಪ ಸಮಾಧಾನ ಮಾಡ್ಕೊ. ಆ ದವಾಖಾನಿಗೆ ಇಟ್ಕೊಂಡಿದ್ದ ಅರಿಬಿ ಗಿರ್ಬಿ ಎಲ್ಲ ತೊಗೋತೇನೆ, ಹೋಗ್ಬಿಡುನು. ಅಲ್ಲ ಪೂಜಾ, ಹುಷಾರಿರ್ಬೇಕವ ಇಂಥದ್ರಾಗೆಲ್ಲ ನೀನು. ನೋಡು ಇಷ್ಟು ತುತ್ತಂತದಿಗೆ ಬಂದು ಹೇಳ್ತಾರ, ಒಂಚೂರು ನಡ ಚಟಕ್ಕೆ ಅಂದ್ಬಿಟ್ಲೆ ಹೇಳ್ಬೇಕು, ಗೊತ್ತನು? ಈಗ ನೋಡಿ ದವಾಖಾನಿಗೆ ಹೋಗೋ ಮಟ್ಟ ನೀರು ಹೋಗ್ತಿರ್ತೈತಿ, ಕೂಸು ಅಲ್ಲೇ ಒಣದ ಆಗ್ಬಾರ್ದವ ಹೊಟ್ಯಾಗ. ಇಲ್ಲ ಈಗ ಇದ್ಕಿದ್ದಂಗೆ ಆಗಕತ್ತು, ದಿನದಾಗ ಬಿದ್ದಾವ ಮತ್ತೇನೈತಿ? ಅಯ್ಯೋ ದೇವ್ರೇ. ಸರಿ ಬಾರ ಶಾಂತವ ದೌಡ. ಹ್ಞೂ ಬನ್ನಿರಿ ಎತ್ತಾರ. ಎಲ್ಲಾರು ಬಿ ತೊಗೊಂಡು? ಹ್ಞೂ ರೀ ಎತ್ತಾರ. ಮತ್ತೆ ನರ್ಬಿ ಒಂದಿಷ್ಟು ಹರದಕ್ಕೂ ಗಂಟು ಕಟ್ಟಿಟ್ಟಿದ್ದೆ, ಎಲ್ಲಾರು ಬಿ ತೊಗೊಂಡೇನು ತಗೋರಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಇಕ್ಕಿದ ಮತ್ತೆ ನೈಟಿನೂ ತೊಗೊಂಡೇನಿ. ನೀನು ನಡ್ರಿ ಹೊತ್ತಾತ, ಗುರ್ಸಿದ್ ಬಂದ್ರೆ ಕಳಿಸ್ತೇನೆ ನಾನು. ಹಂಗ ಮಾಡ್ರಿ ಎತ್ತಾರ. ಶಾಂತ ಬಾ, ಗಾಡಿ ಬಂತು ಬಾ. ಅಯ್ಯೋ ತಗೋರಿ ಇದನ್ನ ಚೀಲ ಬೈರಿ. ಹೇಳ ಮಗಳ ಸುಖಾಸ್ ಹೇಳುವ ಒಟ್ಟು. ಅತ್ತೆಯರ ಮನೆ ಕಡೆ ಹುಷಾರ್ರಿ, ನೀವು ಒಬ್ಬರೇ ಇರ್ತೀರಿ. ಎಲ್ಲಿ ಬತ್ತಂದಾಗದು ಕಾಲು ಪಾಲು ಜರ್ದಿತ್ತು, ನೀರ್ಗಿರ್ ಬಿದ್ದಲ್ಲಿ ಹೋಗ್ಬೇಡ್ರಿ. ಹ್ಞೂ ಆತ್ ತಗೋರುವ, ನೀವು ಸೊಕಶಿ. ಮಗ ಬರ್ತಾನ ನನ್ನ ಮಗ ಬರ್ತಾನ. ಪಾರ್ವತಿ ನನ್ನ ಮಗ ಬಂದ, ನಂಗತ್ತೆ ನೀ ಬರ್ತೀ. ನನ್ನ ಮಗ ಬಂದ. ಅಯ್ಯ ನನ್ನ ಮಗ ಎಲ್ಲೋಗಿದ್ದಿ? ನೀ ಬರ್ಬೇಕಿಲ್ಲ ದೌಡು. ಪಾರ್ವತಿ ನಾನು ನಿನ್ ಮಗ ಅಲ್ಲ ಸರಿ. ನೀ ನನ್ನ ಮಗ ನೀನು. ಪಾರ್ವತಿ ಏನ್ ಮಾಡತ್ತಿ? ನನ್ನ ಮಗ ಬಂದ ರೀ, ನನ್ನ ಮಗ ಬಂದ. ನನ್ನ ಮಗ ಬಂದ. ನನ್ ಬಿಟ್ಟು ಎಲ್ಲಿ ಹೋಗ್ಬೇಡ ಮಗನ ನೀನು. ಪಾರ್ವತಿ ಅವ ನಮ್ಮ ಮಗ ಅಲ್ಲ. ಸರಿ ಬಾಜು ಮನೆ ಹುಡುಗ ಬಿಡ ಪಾರ್ವತಿ. ನನ್ ಮಗ ಬಂದಿದ್ದ, ನೀವ್ ಯಾಕೆ ಕಳ್ಸಿದ್ರಿ? ಪಾರ್ವತಿ ಸಮಾಧಾನ ಮಾಡ್ಕೋ, ಅವ ನಮ್ಮ ಮಗ ಅಲ್ಲ. ನಮ್ಮ ಮಗ ರೀ ಅವ. ಪಾರ್ವತಿ ನಮ್ಮ ಮಗ ಇನ್ನೂ ಬಂದಿಲ್ಲ.
ನನ್ನ ಮಗಗೆ ನಾನು ನೋಡ್ಬೇಕಂತ ಅನಿಸ್ವಲ್ತೇನೆ. ಹಂಗಲ್ಲಿ ಭಾಳ ಕೆಲಸ ಐತೇನಲ್ಲ. ಅಯ್ಯೋ ರೀ, ಮತ್ತೆ ಯಾವಾಗ ಬರ್ತೇನೆ ನಂದನ? ಫೋನ್ನೇ ಮಾತಾಡಿದ್ನ? ನೀವು ಹೇಳ್ರಿ ನಿಮ್ಮವ್ವ ಕರ್ಯಾಕತ್ತಾಳ ಅಂತೇಳಿ. ಬರಲ್ಲ ಅವನು. ಅವಂಗ ಅಲ್ಲ ಇಷ್ಟೇ ಇರ್ಬೇಕಂತ ಇಲ್ಲಿ ಬರಲ್ಲ ರೀ ಅವನು. ರೀ ನಮಗೆ ಮಗ ಬೇಕ್ರಿ. ಐ ರಂಗತ್ತಾತೆ ಬಂದಾನದೆಲ್ಲ ಒಳಗಿಟ್ಟಿ ಮುಚ್ಚಿ ನೀನೆ ಕರೀರಿ. ಪಾರ್ವತಿ, ನೀನು ಹಿಂಗೆ ಮಾಡಿದ್ರೆ ನನ್ನಿಂದ ತಡ್ಕೊಳಕ್ ಆಗೋದಿಲ್ಲ ಪಾರ್ವತಿ. ಯಾಕ್ಲೆ ಹಿಂಗೆ ಮಾತಾಡ್ತಾ ಇದ್ದಿ? ನನಗಿರೋದು ನೀನು ಒಬ್ಬಕ್ಕೆ. ನೀನು ಹಿಂಗೆ ಮಾಡ್ಕೊಂಡ್ರೆ ನಾನು ಎಲ್ಲಿ ಹೋಗ್ಲಿ? ನೋಡು, ಸಮಾಧಾನ ಮಾಡ್ಕೋ. ಬರ್ತಾನ, ಫೋನ್ ಹಚ್ತೀನಿ. ಬರಲ್ಲ ಅವನು ಬರಲ್ಲ. ನನ್ನ ಮಗ ನನ್ನ ನೋಡಕ್ಕೆ ಬರಲ್ಲ ರೀ. ನನ್ನ ಮಗ ನಾಳೆ ಬರ್ತಾನೆ, ಇವತ್ತು ಬರ್ತಾನ? ಅಯ್ಯ, ಅವನೆಲ್ಲಿ ಬರ್ತಾನೆ? ಇಷ್ಟು ದಿನ ಬೇಕಿತ್ತ. ನನ್ನ ಮಗ ಬರ್ತಾನ. ಯಾಕ್ಲೆ? ಸಮಾಧಾನ ಮಾಡ್ಕೋ ಪಾರ್ವತಿ. ನನ್ನ ಮಗ ಬರ್ತಾನ. ನನ್ನ ಮಗ ಬಂದ್ಮೇಲೆ ಅವ್ವ ಅಂತ ಜೀವ ಮಾಡ್ತಾನೆ ನಂಗೆ. ನನ್ನ ಮಗ ಬರ್ತಾನ ಮಗ. ಅಯ್ಯೋ ದೇವ್ರಿ, ಎದಿ ಉದ್ದ ಬೆಳೆದ ಮಗ ಈ ನಮ್ನಿ ಮೋಸ ಮಾಡಿಬಿಟ್ರ ತಾಯಿಗಳಿಗೆ. ಕಟ್ಕೊಂಡು ನಿಂತಿ ಬೆನ್ನತ್ತಿ ಹೋಗಿ ತಾಯಿಗಳಿಗೆ ಎಷ್ಟು ಕಷ್ಟ ಆಗಕ್ಕಿಲ್ಲ. ಕೆಟ್ಟಿದ್ರ ಇಬ್ಬಿಬ್ರು ಗಂಡ್ಮಕ್ಳು ಇದ್ದು ಒಂದ್ ಮಗ್ಗೊಂಥರ ಮಾಡುವಂತ ತಾಯಿ ಇದ್ರ ನಡೀತೈತಿ. ಒಂದೇ ಒಂದ್ ಮಗನ್ ನೆಚ್ಚಿ ಕಾಯ್ಕೊಂತ ಕುಂದಿರ್ತಾರಲ್ಲ ತಾಯಿಗಳು. ಯವ್ವಾ ದೇವ್ರೆ, ಅಂಥವ್ರ ಪರಿಸ್ಥಿತಿ ಹೆಂಗೆ ಹೇಳೋದು ನೋಡು. ಅಯ್ಯೋ ದೇವ್ರೆ, ನನ್ನ ಪಾರ್ವತಿಗೆ ಏನಾತಪ್ಪ ದೇವ್ರೆ? ಹಿಂಗಾದ್ರೂ ಹುಚ್ಚಿಡ್ಬೇಕತ್ತಲ್ಲಪ್ಪ. ನನ್ನ ಜೀವಕ್ಕೆ ಯಾರದಾರೋ ಮಾರಾಯ? ಇರೋದೇ ಈ ಕೊಬ್ಬೇಕಿ, ಈಕಿಗೂ ಹಿಂಗಾದ್ರೆ ನಾ ಏನು ಮಾಡಲಿ? ಹಲ್ಕಟ್ ಸುಳೆ ಮಗ ಫೋನ್ ಹಚ್ಚಿದ್ರೆ ಫೋನು ಎಬ್ಸಂಗಿಲ್ಲ. ನಾನು ಏನು ಮಾಡಲಿಪ್ಪ? ಅಯ್ಯೋ, ಎಲ್ಲರ ಇರ್ರಪ್ಪ ನೀವು ನಿಮ್ಮ ಅವುಗಳನ್ನ ಬಿಟ್ಟು. ಫೋನ್ಯಾಗ ಒಂದು ಯಾವ ಆರಾಮದೇನ ಅಂತೇಳಿ ಆಗಾಗ ಮಾತಾಡೋದು. ಒಂದು ರೊಕ್ಕ ಪಕ್ಕ ನೀವು ಕೊಡೋದು ಬೇಡ, ಬಿಡೋದು ಬೇಡ, ಒಟ್ಟು ನೋಡು ಬರೋದು ಇದು ಮಾಡಿದ್ರಿ ಎಷ್ಟು ಖುಷಿ ಆಕತಿ. ಅಯ್ಯೋ ದೇವ್ರೆ, ಮಗ ಬರ್ತಾನ, ಯುಗಾದಿ ಹಬ್ಬಕ್ಕೆ ಮಗ ಬರ್ತಾನ. ಮಗ ಬರ್ತಾನ. ಫೋನ್ ಬೇಕಪ್ಪ ನಿಂಗ? ಅಜ್ಜಿ ಬಜ್ಜಿ ಬೇಕನ? ಬಜ್ಜಿ ಮಾಡ್ಕೊಡ್ಲ್ಯಾ? ಅಜ್ಜಿ ಬಜ್ಜಿಯಾ? ತಡಿ ಹೇಳ್ತೀನಿ. ಗಿರ್ಜಿ, ಹಾರೈತೀರ? ನಿನ್ ಮಗ್ಗ ಬಜ್ಜಿ ತಿನ್ಬೇಕನ್ಸೈತಂತ ಒಟ್ಟು ಮಾಡಿಕೊಡುವ. ಹೌದೇನೋ, ಬಜ್ಜಿ ತಿಂತಿ ಬಂಗಾರಿ? ಅಜ್ಜಿ. ಅಯ್ಯೋ ದೇವ್ರೆ, ಅಜ್ಜಿ ಅಂದಿದ್ದೇವ್ರಿ, ಬಜ್ಜನ ಕೇಳೈತಿ. ಅತ್ತಿಯರ ಬೇಳೆ ಸಾರು ಮಾಡಿಟ್ಟೇನ್ರಿ. ನಾಷ್ಟಕ್ಕೆ ಇನ್ನೂ ಏನು ಮಾಡಿಲ್ಲ. ಮಧ್ಯಾಹ್ನದ ಅಡಿಗೆನ ಮಾಡಿಟ್ಟೆ, ಯಾಕಂದ್ರೆ ಇನ್ನೂ ಹೊತ್ತಾಗಿದ್ದಿಲ್ಲಲ್ಲ ಅದಕ್ಕೆ. ಇವ್ರೇನು ಅತ್ತಿಯರ ನಿನ್ನೆಯಿಂದ ಬಂದೇ ಇಲ್ಲಲ್ಲ? ಬ್ಯಾಸರ ಆಗತ್ತೈತೆ. ಅದೇ ಹೇಳಿದ್ ನಾನು, ಮನ್ಯಾಗೂ ಕೆಲಸ ಮಾಡಿ ಹೊರಗೆ ಹೋಗಿ ಕೆಲಸ ಮಾಡೋದು ತ್ರಾಸ ಆಕತಿವ ಬ್ಯಾಡ ಅಂತೇಳಿ. ನಾ ಮಾಡ್ತೇನೆ ಅಂದಿ. ಈಗ ಬ್ಯಾಸರ ಆಕತಿ ಅಂತಿ. ಅಯ್ಯೋ ದೇವ್ರೆ, ಮಾಡ್ತೇನ್ರಿ ಅತ್ತಿಯರ. ನಾ ಹೇಳಿದ್ದ ಬ್ಯಾಳೆ ಸಾರು ಮಾಡಿಟ್ಟೇನಿ, ಅನ್ನ ಮತ್ತು ರೊಟ್ಟಿ ಪಲ್ಯ ಎಲ್ಲ ಆಗೈತ್ರಿ. ಈಗ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಲ ನಿಮ್ಗೆ? ಬೆಡ್ಶೀಟು ನಾನೇನು ಮಾಡೀನಿ? ಬೆಡ್ಶೀಟ್ನ ಇಲ್ಲವ ಚೊಚ್ಚೈತಿ ನನ್ನ ಬೆಡ್ಶೀಟ್. ಒಗೆದೇನು ಬೇಡ. ಮೊನ್ನೆರ ಉಗಾದಿ ಹಬ್ಬದಾಗ ಹೋಗದಾಕಿ. ಅಯ್ಯೋ ದೇವ್ರೆ, ಉಪ್ಪಿಟ್ಟು ಮಾಡ್ತೀನಿ, ನಾಷ್ಟಕ್ಕೆ ತಿನ್ರಿ. ಮಾಡಿ ನಡೀತೈತಿ. ಹಂಗ ನಂಗೆ ಹೊತ್ತಾತು ಕೆಲ್ಸಕ್ಕೆ. ಉಪ್ಪಿಟ್ಟು ಮಾಡಿಟ್ಟೆ ನಾ ಒಂದಿಟ್ಟು ಡಬ್ಬ್ಯಾಗ ಕಟ್ಕೊಂತೀನಿ ಮಧ್ಯಾಹ್ನದ ಊಟಕ್ಕೆ. ಅದಕ್ಕೆ ನನಗೀಗ ತಿನ್ಕೊಂಡು ಕುಂದ್ರಷ್ಟು ಪುರ್ಸತ್ತಿಲ್ರಿ ಐತ್ಯಾರ. ಅದಕ್ಕೆ ನಾ ಕಟ್ಕೊಂಡು ಅಲ್ಲೇ ಒಯ್ದು ಅಲ್ಲೇ ತಿಂತೇನಿ. ಗಾಯ ಅದೇ ಟ್ರತ್ತಾಗಬೇಕೈತೆ. ಬಡ ಒಂದು ಹತ್ತತ್ತು ಬಾಯಿ ಇಟ್ಕೊಂಡು ಹೋಗು. ಅದನ್ನ ಮತ್ತೆ ಕಟ್ಕೊಂಡು ಅಲ್ಲಿ ಹೋಗಿ ಮೊದಲ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ. ಇನ್ನು ಆರಿ ಕೊಟ್ಟಾಗಿಂದ ಹೆಂಗೆ ತಿಂತಿ? ಬೇಡ, ಇಲ್ಲೇ ಬಡ ಒಂದು ಹತ್ತು ತಿಂದು ಹೋಗಿ. ಹಂಗೂ ಹೊತ್ತಕತಿ ಹಿಂಗೂ ಹೊತ್ತಕತಿ. ನಾ ಹೇಳ್ತೇನೆ ನಿನಗೆ, ಬಾಂಡೆ ಗಿಂಡೆ ಬಿಡ್ರಿವಾ ನಾ ತಿಕ್ತೇನೆ ಅಂತೇಳಿ. ನೀ ಎಲ್ಲಿ ಕೇಳೋದೇ ಇಲ್ಲ ನನ್ನ ಮಾತನ್ನ. ಅದಕ್ಕೆ ಎಲ್ಲ ಮಾಡ್ಕೋತ ಕುಂದಿರ್ತಿ, ಮತ್ತು ಹೊತ್ತಾಗ್ಬಿಡ್ತೈತಿ. ನಂದೇ ಇರ್ತದೆ ಕೆಲಸ. ಬೆಳಗಿಂದ ಚಂತೇನ ಇಲ್ಲೇ ಹುಡುಗನ ಕರ್ಕೊಂಡು ಕುಂದ್ರದ್ವ. ಅದ ಒಂದು 4 ಬಾಂಡೆನಾರು ತಿಕ್ತಿದ್ದೆ. ಬ್ಯಾಡ್ರಿ ಅತ್ತಿಯರ, ಈ ವಯಸ್ಸಕ್ಕೂ ನೀವು ಪಾಪ ನನ್ನ ದುಡಿಯಾಕೆ ಕಳಿಸಿ ಇಲ್ಲಿ ನನ್ನ ಮಗನ ನೋಡ್ಕೊತ ಕುಂದಿರ್ತೀರಿ. ಅಲ್ಲ ನಿಮ್ಮ ಅಮ್ಮಗ ಬಿಡ್ರಿ, ಆದರೂ ಒಂದು ಮಗ ಅರ್ಥ ಮಾಡ್ಕೋವಲ್ಲ ನಾ ಏನು ಮಾಡ್ತಾ ಇದ್ದೀನಿ, ಯಾಕೆ ದುಡಿತಾ ಇದ್ದೀನಿ ಅಂತೇಳಿ. ನೀವು ಅರ್ಥ ಮಾಡ್ಕೊಂಡಿರಿ ನಿಮ್ಮಂತ ಅತ್ತಿ ಸಿಕ್ಕಿದ್ದೆ ನನ್ನ ಪುಣ್ಯ ನೋಡ್ರಿ ಅತ್ತಿಯರ. ಸರಿ, ನಾ ಅಡುಗೆ ಮಾಡಿಟ್ಟು ಹೋಗ್ತೇನೆ. ಎಲ್ಲಿ ಹೋಗಿದ್ದೆ ಬಾಡೆ? ಎಲ್ಲಿ ಹೋಗಿದ್ರಿ? ಮನೆಗೆ ಬಂದಿಲ್ಲಲ್ಲ ನೀವು? ನಾನು ಎಲ್ಲಿ ಹೋದ್ರೆ ನಿನಗೇನು? ಎಲ್ಲ ನಿನಗೆ ಹೇಳ್ಕೊಂತ ಕುಂದ್ರಬೇಕನ? ನೀವು ಹೋಗಿದ್ದೀಯಲ್ಲ ದಿನ, ನನಗೇನು ಹೇಳ ಓಕೆ? ದಿನ ನಾನೇ ಎಲ್ಲಿ ತಿರ್ಗಕ್ಕೆ ಹೋಗಲ್ಲ, ಕೆಲ್ಸಕ್ಕೆ ಹೋಗ್ತೇನೆ ಅಂತ ನಿಮಗೂ ಗೊತ್ತು. ಕೆಲಸಕ್ಕೆ ಹೋಗಿಯ ಮತ್ತು ಯಾವಂದ್ರ ಕೂಟ ಹೋಗಿಯ ನನಗೇನು ಗೊತ್ತು? ನಾನು ನೋಡಾಕ ಬಂದಿರ್ತೀನಲ್ಲಿ ಕುಲುಕ್ತಿರ್ತಿ. ಆಫೀಸ್ ಮ್ಯಾನೇಜರ್ಗಳು ಕೂಟ, ಅಲ್ಲಿ ಕೆಲಸ ಮಾಡೋರು ಕೂಟ ಕುಲುಕ್ತಿರ್ತೀಯಪ್ಪ.
ನೀವು ಏನಾರ ಅನ್ಕೋರಿ, ನಾ ಏನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಾಯಿ ಬಗಳಿದ್ರೆ ದೇವ್ಲೋಕ ಏನು ಹಾಳಾಗಲ್ಲ. ನೀವು ಅಂದ್ರಿ ಅಂತೇಳಿ ನನ್ನ ಮನಸ್ಥಿತಿ ಏನು ಬದಲಾಗೋದಿಲ್ಲ. ದೇವ್ರ ಪರಮಾತ್ಮ ಕೊಟ್ಟು ನಾ ಎಷ್ಟು ಕರೆಕ್ಟ್ ಅದೇನೆ ಅಂತೇಳಿ. ನಿಮ್ಮಂಥವ್ರಿಂದ ಬೇಕಾಗಿಲ್ಲ ನಂಗೆ ಯಾವ ಸರ್ಟಿಫಿಕೇಟು. ಯಾಕೆ ಬೇಕು ಹೇಳ? ದುಡಿತೀಯಲ್ಲ ಈಗ. ಅದೇ ನಿಮಗೆ ಹೊಟ್ಟಿ ಉರಿ. ಈಕಿ 10 ರೂಪಾಯಿಗೂ ನನ್ನ ಹತ್ರ ಕೈ ಚಾಚ್ಕೊಂಡು ಬಿದ್ದಿರ್ಬೇಕಿತ್ತು, ಸ್ವಂತವಾಗಿ ದುಡಿಯಾಕತ್ಲಲ್ಲ ಅಂತೇಳಿ. ನಿಮ್ಗೆ ಸ್ವಲ್ಪರ ಮನೆ ಬಗ್ಗೆ ಕಾಳಜಿ ಇದ್ದಿತ್ತಂದ್ರೆ ರಾತ್ರಿ ಎಲ್ಲೇ ಕುಡ್ದೆದ್ದು ಬರ್ತಿದ್ದಿಲ್ಲ. ಈಗ ಏನ ನಾನು ಹೆಂಡ್ತಿನ ದುಡಿತಾ ಇದ್ದಾಳ, ಒಂದು ಏನೋ ಆಗ್ತಾ ಇದ್ದು ಬಿಡ ಅನ್ನೋದಿಲ್ಲ ನಿಮ್ಗೆ. ಬರೇ ಹೊಟ್ಟಿ ಕಿಚ್ಚ ಕಟ್ಕೊಂಡು ಹೆಂಡ್ತಿ ಮೇಲೆ ಅಷ್ಟೊಂದು ನಿಮ್ಗಿದು. ತನಗೆ ಏನಾರಾದ್ರೂ ಹೆಂಡ್ತಿ ಸಹಿಸ್ಕೊಂತಾಳ, ಹೆಣ್ಣು ಸಹಿಸ್ಕೊಂತಾಳ. ಮಕ್ಕಳಿಗೂ ಅದೇ ರೀತಿ ಆಗಕತ್ರೆ ಯಾವ ಹೆಣ್ಣು ಮಕ್ಕಳು ಸಹಿಸ್ಕೊಳ್ಳೋದಿಲ್ಲ, ತಿಳ್ಕೊರಿ. ಏನ ನಾನಂತರೂ ಬಡತನದಾಗ ದಿನ ತೆಗದೆ, ನಮ್ಮ ಪಾಪ ನಮ್ಮ ಮಾಂಸಾನು ಹಂಗೆ ತಗಲ್ಲ. ಈಗಾರ ಈ ಹುಡುಗನಾರ ಸ್ವಲ್ಪ ಚಂದ ಓದ್ಸುನು, ತಿನ್ನಾಕ ಉಣ್ಣಾಕ ಚಂದ ಬೆಟ್ಟೆ ಆಗಲಿ, ಇರೋ ರೀತಿ ಒಳಗೆ ಚಂದಾಗಿರುನು ಅಂತ ಯೋಚನೆ ನಂದು. ಅದು ನಿಮಗೆ ಸಮಾಧಾನ ಇಲ್ಲಲ್ಲ. ಬೇಕಾದ ಅನ್ಕೋರಿ, ಉಪ್ಪಿಟ್ಟು ಮಾಡಾಕತ್ತೀನಿ, ನಾಷ್ಟ ಮಾಡ್ರಿ. ಮಧ್ಯಾಹ್ನದ ಅಡಿಗೆ ಮಾಡಿಟ್ಟಿರ್ತೇನೆ, ನಂಗೆ ಹೊತ್ತಾಗ್ತೇನೆ, ನಾ ಬರ್ತೇನೆ ಕೆಲ್ಸಕ್ಕೆ. ಹೋಗು ಯಾರ ಮಾತು ಕೇಳ್ತಿ ತಗೋ, ಹೋಗು. ನಿಂಗೆ ಅನ್ಸಿದ್ದೆ ನೀ ಮಾಡೋದೀಗ ಮಾಡು. ಅದು ಎಷ್ಟಾರ ಉರಿ ಬೇಲಿನ ಎದ್ದು ಹೊಲ ಮೇದಂಗೆ ನಮ್ಮವನ ಕೈ ಬಿಟ್ಕೊಂತಾಳೆ ನಿನ್ನ. ಏನೋ ಒಟ ಕಿಟಿ ಅಂತಾನಲ್ಲಿ ಊರು ಬಾಡೆ ನಾಡು ಬಾಡೆ. ಕುಡುಕ್ ಬಾಡೆ ಬೈಲಿ, ಎಲ್ಲೋಗಿದ್ದಿ ರಾತ್ರಿ ಎಲ್ಲ? ಎಲ್ಲೋಗಿದ್ದೆ? ನಿನಗೆ ಮನೆ ಮಠ ಹೆಂಡತಿ ಮಕ್ಕಳು ಸಂಸಾರ ಬೇಡಾಗೈತೆನ ಊರು ಬಾಡೆ ನಿನಗೆ? ಎಲ್ಲಿ ಹೋಗಿ ಎಲ್ಲಿ ಬರ್ತಿ, ಏನು ಎತ್ತ ಸತ್ತಿ ಅನ್ಕೋಬೇಕ ಬದುಕಿ ಅನ್ಕೋಬೇಕ? ಹೋಗಿ ಬಿಡ್ತಾನತ್ತಾಗ ಏನಿರ್ತೈತಿ ರಾತ್ರಿ ಎಲ್ಲ ಕಡೆ ಕಟ್ಟಿ ಹಾಕು ಕೆಲಸದಿಂದ ಬಿಟ್ಟೇವಲ್ಲ, ಅದಕ್ಕೆ ಮಾಡಾಕತ್ತೀಯೇನ? ನೀ ಮಾತಾಬೇಡ ಬೇವ, ನಿನ್ನಿಂದನ ಅರ್ಧ ಎಲ್ಲ ಆಗ್ತಿರೋದಿಲ್ಲ. ನಿನ್ನ ಸೊಸಿಗೆ ಹೋಗಕ್ಕೆ ಬೇಡ ಅಂದಿದ್ದೆ ಅಂದ್ರೆ ಆಕೆ ಸುಮ್ಮನೆ ಇರ್ತಿದ್ಲು. ಹೋಗಿ ನಾ ಹುಡುಗನ ಕರ್ಕೋತೀನಿ ಅಂತ ಬಿಟ್ಟಕ್ಕೆ ನೀನು ಅದಕ್ಕಿಷ್ಟೆಲ್ಲ ಪುಚ್ಚ ಬಲ್ತಾವಕಿವು. ಮಾಡ್ರಿ ಅತ್ತಿ ಸೊಸಿ ಅದು ಏನು ಮಾಡ್ತೀರಿ ಮಾಡ್ರಿ. ಮತ್ತೆ ಹೋತಲ್ಲಿದ್ದು ಬಾಡೆ ಒಳಗೆ ಬಾರ್ಲಾ? ಮನೆಯಲ್ಲಿದ ನರಕ. ಅಯ್ಯೋ ದೇವ್ರೆ, ಯಾಕೆ ನನ್ನ ಮಗ್ಗಿಂತ ದುರ್ಬುದ್ಧಿ ಕೊಟ್ಟೆಪ್ಪ ದೇವ್ರೆ.